ಸಾಫ್ಟ್ವೇರ್ ಅಂದಿದ ತಕ್ಷಣ ಅಲ್ಲೆಲ್ಲೋ ಪ್ರಾವಿಷನ್ ಸ್ಟೋರಲ್ಲಿ ಬಿಲ್ಲಿಂಗ್ ಸಾಫ್ಟ್ವೇರ್ ಇದ್ರೆ ಅದಕ್ಕೂ ಸಾಫ್ಟ್ವೇರ್ ಅಂತಲೇ ಹೇಳೋದು. ಕರೆಕ್ಟ್. ಸಾಫ್ಟ್ವೇರ್ ಅಂದಿದ ತಕ್ಷಣ ಎಲ್ಲ ಒಂದೇ ಸಾಫ್ಟ್ವೇರ್ ಸ್ಟಾಕ್ ಮಾರ್ಕೆಟಲ್ಲಿ ಇರೋದು ಅನ್ಕೋಬಾರ್ದು. ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ವೆರೈಟಿ ಸಾಫ್ಟ್ವೇರ್ಸ್ ಇದೆ. ಬ್ರೋಕರ್ಸೇ ಸರ್, ಕಂಪ್ಲೀಟ್ ಬ್ರೋಕರ್ಸೇ ಬಂದು ಸ್ಟಾಕ್ ಮಾರ್ಕೆಟ್ನ ಪ್ರಮೋಟ್ ಮಾಡೋದು. ಸಾಫ್ಟ್ವೇರ್ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟು, ಆಲ್ಗೋ ಟ್ರೇಡಿಂಗು, ಯಾವುದೋ ಒಂದು ಡೈನಮಿಕ್ ಸಿಸ್ಟಮು, ಡೈನಮಿಕ್ ಲೈವು, ಎಂಗೇಟ್ ಅಂದರೆ ಈಗ ಈ ಮಾರ್ಕೆಟ್ ಪ್ಲೇಸ್ ಅಂದರೆ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡೋದು. ಇವತ್ತೇನೋ ಟಿಪ್ಸ್ ಕೊಡ್ತಾರ, ಈ ಪ್ರೋಗ್ರಾಮ್ ಏನೋ ಟಿಪ್ಸ್ ಬರುತ್ತಾ ಅಂತ ಕಾಯ್ತಾ ಇರ್ತಾರೆ. ಆದ್ರೆ ಹಾಕೋದು ಹೆಂಗೆ ಹೇಳ್ಕೊಡ್ತೀನಿ, ಇಲ್ಲಿ ಹೇಳಲ್ಲ, ಈ ಪ್ರೋಗ್ರಾಮಲ್ಲಿ ಹೇಳಲ್ಲ. ಯಾಕಂದ್ರೆ ನಿಜ ಹೇಳೋಕ್ಕೋದ್ರೆ ಅದೇ ಮೇಯ್ನು. ವೀಕ್ಷಕರೇ, ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಅಂದರೆ ಇವತ್ತು ಎಲ್ಲರೂ ಕಂಪ್ಯೂಟರ್ಸ್ ಮುಂದೆ ಕೂತ್ಕೊಂಡು ಚಾರ್ಟ್ನ ನೋಡಿಕೊಂಡು ಟ್ರೇಡ್ ಮಾಡ್ತಾರೆ. ಅಂದರೆ ಎವ್ರಿಥಿಂಗ್ ಈಸ್ ಆನ್ ಫಿಂಗರ್ ಟಿಪ್ಸ್. ಬೈ ಅನ್ನೋದು ಫಿಂಗರ್ ಟಿಪ್ಪಲ್ಲೇ ಇರುತ್ತೆ, ಸೆಲ್ ಅನ್ನೋದು ಫಿಂಗರ್ ಟಿಪ್ಪಲ್ಲೇ ಇರುತ್ತೆ. ಸೊ ಇದೇ ಸ್ಟಾಕ್ ಮಾರ್ಕೆಟ್ ಅನ್ನೋ ಒಂದು ಪಿಕ್ಚರು. ಆದರೆ ಕಂಪ್ಯೂಟರೈಸ್ಡ್ ಆಗೋಕ್ಕೂ ಮುಂಚೆ ಸ್ಟಾಕ್ ಮಾರ್ಕೆಟ್ ಹೇಗಿತ್ತು, ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಹೆಂಗೆ ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡರ್ಗಳ ಹಣೆ ಬರೋ ಕಾರ್ಯಕ್ರಮದಲ್ಲಿ. ಬನ್ನಿ. ಸರ್, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಾರಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಆಗಲಿ, ಈ ಆಲ್ಗೋ ಟ್ರೇಡಿಂಗ್ ಆಗಲಿ, ಅದ್ರ ಬಗ್ಗೆ ಅಂದರೆ ಸರ್ ಏನು ಅಂದರೆ ಯಾರೋ ಹೇಳ್ತಾಯಿದ್ರು, ಹಿಂಗೆ ಡಿಸ್ಕಷನ್ ಕೂತ್ಕೊಂಡಾಗ ಯಾರೋ ಹೇಳ್ತಾಯಿದ್ರು, ಅಲ್ಲಿ ನಾವೇ ಇನ್ವೆಸ್ಟ್ ಮಾಡಿದ್ರೆ ಅದೇ ಆಟೋಮೆಟಿಕ್ಕಾಗಿ ಟ್ರೇಡ್ ಮಾಡುತ್ತೆ ಅಂತ. ಸರ್ ಇವಾಗ ಅದು ಆಲ್ಮೋಸ್ಟ್ 10-15 ವರ್ಷದಿಂದ ಇದೆ. ಅಂದರೆ ನಾನು ಕೇಳ್ತಾ ಇರೋದೇನು ಅಂದರೆ ಸರ್, ನೀವು ಇವಾಗ ನಿಮ್ಮ ಸಾಫ್ಟ್ವೇರಲ್ಲಿ ಈ ಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಲಿ ಏನಾದ್ರು ಯೂಸ್ ಮಾಡ್ತಾ ಇದ್ದೀರಾ? ಓಹೋ, ನೀವು ನನ್ನ ನಾನು ನಿಮಗೆ ಕೇಳ್ತಾ ಇರೋದು. ನೋಡಿ ಸರ್, ಇದರಿಂದ ಒಂದು ಕ್ಲಿಯಾರಿಟಿ ಕೊಡ್ತೀನಿ. ಇವಾಗ ನೀವು ಸೆಬಿ ರಿಪೋರ್ಟ್ ಮಾಡಿತು ಟೆಕ್ನಿಕಲ್ ಗ್ಲಿಚ್ಚಿಂದ ಎಷ್ಟು ಜನಕ್ಕೆ ಹಾಳಾಯಿತು ಅಂತ ಹೇಳಿದ್ರಲ್ಲ, ಕರೆಕ್ಟಾ? ಕರೆಕ್ಟ್. ಅದು ಬಂದು ಬ್ರೋಕರ್ ಸಾಫ್ಟ್ವೇರ್. ಹೌದು. ಒಂದು ಸ್ವಲ್ಪ ಕ್ಲಾರಿಟಿ ಮಾಡಿ. ಸಾಫ್ಟ್ವೇರ್ ಅಂದಿದ ತಕ್ಷಣ ಅಲ್ಲೆಲ್ಲೋ ಪ್ರಾವಿಷನ್ ಸ್ಟೋರಲ್ಲಿ ಬಿಲ್ಲಿಂಗ್ ಸಾಫ್ಟ್ವೇರ್ ಇದ್ರೆ ಅದಕ್ಕೂ ಸಾಫ್ಟ್ವೇರ್ ಅಂತಲೇ ಹೇಳೋದು. ಕರೆಕ್ಟ್. ಸಾಫ್ಟ್ವೇರ್ ಅಂದಿದ ತಕ್ಷಣ ಎಲ್ಲ ಒಂದೇ ಸಾಫ್ಟ್ವೇರ್ ಸ್ಟಾಕ್ ಮಾರ್ಕೆಟಲ್ಲಿ ಇರೋದು ಅನ್ಕೋಬಾರ್ದು. ಪ್ರಾವಿಷನ್ ಸ್ಟೋರ್ಗೆ ಬೇರೆ ಬಿಲ್ಲಿಂಗ್ ಸಾಫ್ಟ್ವೇರು, ಫೋರಮ್ ಅಲ್ಲಿರೋ ಶಾಪಿಂಗ್ ಮಾಲ್ಗೆ ಬೇರೆ ಬಿಲ್ಲಿಂಗ್ ಸಾಫ್ಟ್ವೇರು, ಆಮೇಲೆ ಬಂದು ಗೋಲ್ಡ್ ಅಂಗಡಿಗೆ ಬೇರೆ ಬಿಲ್ಲಿಂಗ್ ಸಾಫ್ಟ್ವೇರು, ಬಿಲ್ಲಿಂಗ್ ಸಾಫ್ಟ್ವೇರಲ್ಲೇ ನಾನಾ ಥರ ಇರುತ್ತೆ. ಹೌದು. ಕರೆಕ್ಟಾ? ಕರೆಕ್ಟ್. ಆ ಥರ ಬಂದು ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ವೆರೈಟಿ ಸಾಫ್ಟ್ವೇರ್ಸ್ ಇದೆ. ನೋಡಿ, ಬ್ರೋಕರ್ಸ್ಗೆ ಅವ್ರ ಬ್ರೋಕರೇಜ್ ಕಂಪ್ನಿ ನಡೆಸೋಕ್ಕೆ ಬೇರೆ ಸಾಫ್ಟ್ವೇರ್ ಇರುತ್ತೆ. ಅದರಲ್ಲೂ ಮಾರ್ಕೆಟೇ ಬರ್ತಾ ಇರುತ್ತೆ, ಬಿಕ ಅಂತ ಕಲರ್ ಆಗಿ. ಆಮೇಲೆ ಅವ್ರು ಬಂದು ಕ್ಲೈಂಟ್ಸ್ ಅಂತ, ಅದೇ ಟ್ರೇಡ್ ಮಾಡೋರಿಗೆ ಕೊಡೋದ್ರಲ್ಲಿ 3 ವೆರೈಟಿ ಸಾಫ್ಟ್ವೇರ್ ಇದೆ. ಒಂದು ಬಂದು ಆನ್ಲೈನ್ ಸಾಫ್ಟ್ವೇರು, ಆನ್ಲೈನಲ್ಲಿ ವೆಬ್ ಬೇಸ್ಡ್. ಇನ್ನೊಂದು ಬಂದು ಆನ್ಲೈನ್ ಸಾಫ್ಟ್ವೇರೇ, ಅದು ಬಂದು ಡೆಸ್ಕ್ಟಾಪ್ ಬೇಸ್ಡು. ಇನ್ನೊಂದು ಬಂದು ಮೊಬೈಲ್ ಬೇಸ್ಡ್. ಕ್ಲಿಯರ್. ಇದೆಲ್ಲ ಬಂದು ಬ್ರೋಕರ್ಗೆ ಆರ್ಡ್ರ್ ಪಂಚ್ ಮಾಡಿ ಅವ್ರಿಗೂ ಬಿಸ್ನೆಸ್ ಮಾಡ್ಕೊಳ್ಳೋಕ್ಕೆ, ಅವ್ರ ಕ್ಲೈಂಟು ಆರ್ಡ್ರ್ ಹಾಕ್ಕೊಳ್ಳೋಕ್ಕೆ ಇರುವಂಥ ಒಂದು ಸಾಫ್ಟ್ವೇರ್. ಎಲ್ಲ ಒಂದೊಂದು ಬ್ರೋಕರ್ದು ವೇರಿಯೇಷನ್ ಇರುತ್ತೆ. ಇಲ್ಲ ಒಂದೇ ವೆಂಡರ್ಸ್ ಇರ್ತಾರೆ. ಅದಕ್ಕೆ ಬ್ರೋಕರ್ ಸಡನ್ನಾಗಿ ಸಾಫ್ಟ್ವೇರ್ ಎಲ್ಲ ಮಾಡೋಕ್ಕಾಗಲ್ಲ. ವೆಂಡರ್ಸ್ ಇರ್ತಾರೆ. ಆ ವೆಂಡರಿಂದ ಇವ್ರು ಯಾವ ವೆಂಡರಿಂದ ಚೂಸ್ ಮಾಡ್ತಾರೋ ಇವ್ರ ಹೆಸರು ಹಾಕಿ ಕೊಡ್ತಾರೆ. ಅವ್ರ ವೆಂಡರು ಇವ್ರ ಹೆಸರು ಹಾಕಿ ನೀವು ಮಾಡ್ಕೊಳ್ಳಿ. ಏನದೊಂದು ಪ್ರೋಗ್ರಾಮ್ ಅಷ್ಟೇ, ಸಣ್ಣದು. ಈ ಥರ ಸಾಫ್ಟ್ವೇರ್ ಒಂದಿದೆ. ಯಾಕೆಂದರೆ ನೀವು ಸಾಫ್ಟ್ವೇರ್ದು ನೀವು ಅಷ್ಟು ಡೀಟೇಲಾಗಿ ಹೋಗಬೇಕು ಅಂದರೆ, ಈ ನೋಡೋರು ಹೊಸ್ದಾಗಿ ಯಾರು ಮಾರ್ಕೆಟಿಗೆ ಬರೋರು, ಹೊಸ್ದಾಗಿ ಬಂದಿರೋರು, ಬರಬೇಕು ಅಂತಿರೋರಿಗೆ ಅರ್ಥ ಆಗದೆ ಹೋಗ್ಬಿಡುತ್ತೆ. ಅದು ಸಾಫ್ಟ್ವೇರ್, ಇದು ಸಾಫ್ಟ್ವೇರ್, ಅದರಲ್ಲಿ ಏನೋ ಒಂದಿದೆ, ಇದರಲ್ಲೂ ನಂಬರ್ ಬರುತ್ತೆ. ನಂಬರೇ ಮಾರ್ಕೆಟ್ ಇಲ್ಲದ್ರೆ ಸಾಫ್ಟ್ವೇರ್ಗೆ ಯಾವುದಕ್ಕೂ ವ್ಯಾಲ್ಯೂ ಇಲ್ಲ. ನಮ್ಮ ಸಾಫ್ಟ್ವೇರ್ಗೂ ಇಲ್ಲ, ಪ್ರಪಂಚದಲ್ಲಿ ಈವನ್ ಎಕ್ಸ್ಚೇಂಜಲ್ಲಿರೋ ಸಾಫ್ಟ್ವೇರ್ಗೂ ವ್ಯಾಲ್ಯೂ ಇಲ್ಲ. ಅರ್ಥ ಆಯ್ತಾ? ಆ ಥರ ಸ್ಟಾಕ್ ಮಾರ್ಕೆಟಲ್ಲಿ ಮಲ್ಟಿಪಲ್ ರೀಸನ್ಗೆ ಸಾಫ್ಟ್ವೇರ್ ಇದೆ. ಈ ಕ್ಲೈಂಟ್ಗಳನ್ನ ಅಕೌಂಟ್ ಮೇಂಟೈನ್ ಮಾಡೋಕೆ ಒಂದು ಸಾಫ್ಟ್ವೇರ್ ಇರುತ್ತೆ. ರಿಸ್ಕ್ ಮ್ಯಾನೇಜ್ಮೆಂಟ್ಗೆ ಅಂತ ಒಂದು ಸಾಫ್ಟ್ವೇರ್ ಇದೆ. ಅದು ಬಂದು ಟ್ರೇಡರ್ಗಲ್ಲ, ಬ್ರೋಕರ್ಗೆ. ಅದಕ್ಕೆ ಸಪ್ರೇಟ್ ಸಾಫ್ಟ್ವೇರ್ ಇದೆ. ನಾನು ಅದಕ್ಕೆ ಅಷ್ಟು ಕ್ಲಾರಿಟಿ. ಆಮೇಲೆ ಇದು ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಬಂದ್ರಿ, ಇನ್ ಕೇಸ್ ಎಕ್ಸ್ಚೇಂಜ್ ಆಗಲಿ, ಸೆಬಿ ಆಗಲಿ, ಏನಾದರೂ ಅದಕ್ಕೆ ಪರ್ಮಿಷನ್ ಕೊಡ್ಬೇಕಾದ್ರೆ ಫಸ್ಟು ನ್ಯೂಸ್ ನಮಗೆ ಬರೋದು. ನಿಮ್ಗೆ ಅರ್ಥ ಆಯ್ತಾ? ಹಿಂಗೆ ಕ್ಲಾರಿಟಿ ಇದೆ ಅಂದರೆ ಫಸ್ಟು ನನ್ನಂಥ ಬ್ರೋಕರ್ಸೇ ಸರ್, ಕಂಪ್ಲೀಟ್ ಬ್ರೋಕರ್ಸೇ ಬಂದು ಸ್ಟಾಕ್ ಮಾರ್ಕೆಟ್ನ ಪ್ರಮೋಟ್ ಮಾಡೋದು ಸರ್. ಕರೆಕ್ಟ್. ಒಂದು ಆ ಕಡೆ ಹೋದಾಗ ಮ್ಯೂಚುವಲ್ ಫಂಡ್ ಇರುತ್ತೆ, ಈ ಕಡೆ ಬಂದಾಗ ಇನ್ಶೂರೆನ್ಸ್ ಇರುತ್ತೆ. ಮೇಜರ್ ಬ್ರೋಕರ್ಸೇ. ಇದಾದ್ಮೇಲೆ ಈವನ್ FIIs, DIIs ಆದ್ರೂ ಬ್ರೋಕರ್ಸೇ ಬೇಕು.
ಅರ್ಥ ಆಯ್ತಲ್ಲ. ಈ ಬ್ರೋಕರ್ಸ್ಗೆ ಎಕ್ಸ್ಚೇಂಜ್ಗೆ ಸೆಬಿಗೇನೆ ಕಮ್ಯುನಿಕೇಷನ್. ಯಾವುದೇ ಎಕ್ಸ್ಚೇಂಜು ಯಾವುದೇ ಸೆಕ್ಯೂರಿಟಿ ಅಥಾರಿಟಿ ಬೋರ್ಡು ಡೈರೆಕ್ಟ್ ಪಬ್ಲಿಕ್ ಹತ್ರ ಕಮ್ಯುನಿಕೇಟ್ ಮಾಡಲ್ಲ. ಈ ಬ್ರೋಕರ್ ಏನಾದ್ರು ಗೋಲ್ಮಾಲ್ ಮಾಡಿ ಇವ್ರದೆಲ್ಲ ಹೋಗಿ ಏನಾದ್ರು ಚೀಟಿಂಗ್ ಆಗಿರುತ್ತಲ್ಲ, ಆವಾಗ ಬಂದು ಇನ್ವೆಸ್ಟರ್ ಗ್ರೀವಿಯನ್ಸ್ ಸೆಲ್ ಅಂತ ಬರುತ್ತೆ. ನಮ್ಮ ವರ್ಕ್ಶಾಪಲ್ಲ ಅದನ್ನ ಬರ್ತ್ಬಿಟ್ಟೆ ನಾನು. ಈವನ್ ನಿನಗೆ ಏನಾದ್ರು ಲೀಗಲಿ ಏನಾದ್ರು ಬೇಕಂದ್ರೆ ಹೆಂಗೆ ಮಾಡಬೇಕು ಅಲ್ಲಿವರೆಗೂ ಹೇಳ್ಕೊಡ್ತಾ ಇರ್ತೀವಿ. A to Z ಕ್ಲಿಯರ್ ಹೇಳ್ಕೊಡೋದಲ್ಲ, ತಿಳಿಸ್ಕೊಡ್ತಾ ಇರ್ತೀವಿ. ಅದು ಮಾತಾಡ್ತಾ ಆ ಪದ ಹಂಗೆ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಕರೆಕ್ಟ್ ಅಲ್ಲ? ಸೊ ಆ ಥರ ಸಾಫ್ಟ್ವೇರ್ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟು, ಆಲ್ಗೋ ಟ್ರೇಡಿಂಗು ಯಾವುದೋ ಒಂದು ಬ್ರೋಕರ್ ಹತ್ರ ಇಟ್ಕೋಬೋದು, ನಿಮ್ಮವರೆಗೂ ಬರಲ್ಲ. ನಂಬರ್ 1 ಇದನ್ನು ತಿಳ್ಕೋಬೇಕು. ಬಂತು ಅಂದರೆ ಇದನ್ನ ಈ ಯಾಕೆ ಹೆಂಗೆ ಅಂತಾರೆ, ಬೇರೆ ಏನೋ ಒಂದು ಪ್ಲ್ಯಾನ್ ಮಾಡಿ ಬಂದಿರಬೇಕು. ನನಗೆ ಗೊತ್ತಿರೋಂಗೆ ಪಬ್ಲಿಕ್ ಕೈಗೆ ಬರುವಂಥ ಆಲ್ಗೋ ಟ್ರೇಡಿಂಗುಗೆ ಪರ್ಮಿಷನ್ ಇನ್ನೂ ಬಂದಿಲ್ಲ ಎಕ್ಸ್ಚೇಂಜಿಂದ ಇವತ್ತಿಗೆ. ಮುಂದಕ್ಕೆ ಬರ್ಬೋದೇನೋ ಗೊತ್ತಿಲ್ಲ. ಓಕೆ, ಬಂದ್ಬಿಟ್ರೆ ಎಡವಟ್ಟಾಗ್ಬಿಡುತ್ತೆ. ಇವ್ರಿಗೆ ಬೇಗ ಒಂದು ವರ್ಷ ಆದರೂ ಇರ್ತಾರೇನೋ ನಾರ್ಮಲ್ ಟ್ರೇಡ್ ಮಾಡಿಕೊಂಡು, ಇದು ಒಂದು ವಾರದಲ್ಲಿ ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ಬಿಡ್ತಾರೆ. ಓಕೆ, ಒಂದು ಇದು ಅರ್ಥ ಆಯ್ತಲ್ಲ. ಇನ್ ಕೇಸ್ ಅದೇ ಇದ್ರೂ ನೀವೇನು ಹೇಳಿದ್ರಿ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತ ಯೂಸ್ ಮಾಡಿದ್ರಿ. ಆರ್ಟಿಫಿಷಿಯಲ್ ಹೆಂಗೆ ಸರ್ ಇಂಟೆಲಿಜೆಂಟ್ ಆಗೋಕ್ಕಾಗುತ್ತೆ? ನನ್ನ ಕ್ವಶನ್ಗೆ ಆನ್ಸರ್ ಮಾಡಿ. ಸ್ಟಾಕ್ ಮಾರ್ಕೆಟೇ ಆಗಲಿ, ನೀವು ಹೇಳಿ ಸಾಫ್ಟ್ವೇರ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್, ಈವನ್ ಆಲ್ಗೋ ಟ್ರೇಡಿಂಗ್ ಅಂತ ಶಾರ್ಟ್ AI ಅಂತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಎಲ್ಲ ಶಾರ್ಟ್ ಮಮ್ಮಿ ಅಂತ ಕರೆಯೋದು, ಮಮ್ ಕರೆಯಲ್ವಾ? ಆ ಥರ ಮಮ್ಮಿ ತಾಯಿಯಾದ್ರಿಂದ ಶಾರ್ಟ್ ಅಷ್ಟೇ. ನಾವು ಅಮ್ಮ ಅಂತ ಕರೆಯೋದು, ಅಮ್ಮ ಅಂತ ಹೇಳೋಕ್ಕಾಗುತ್ತಾ? ಹೇಳ್ತೀವ ಸರ್? ಇದೇ ಸರ್ ಇಂಡಿಯನ್ಗೂ ಇಂಗ್ಲೀಷ್ಗೂ ವೇರಿಯೇಷನ್ ಇರೋದು. ಇಂಗ್ಲೀಷ್ಗೂ ವೇರಿಯೇಷನ್ ಇರೋದು. ಈ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅನ್ನೋದು ಹೆಂಗೆ, ಯಾರು ಮಾಡಿದ್ದು? ಅದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅನ್ನೋ ಹೆಸರು ಬಂದು ಮಾರ್ಕೆಟಿಂಗ್ಗೆ. ಕರೆಕ್ಟ್, ಮಾರ್ಕೆಟಿಂಗ್ಗೆ ಇದು ಆಟೋಮೇಟೆಡ್ ಇನ್ಸ್ಟ್ರಕ್ಷನ್ ನಾನು ಬರೆದಿದ್ದೀನಿ ಇದರಲ್ಲಿ ಕೋಡಿಂಗು ಅಂತ ಹೇಳಿದ್ರೆ, ಏನೋ ಇನ್ಸ್ಟ್ರಕ್ಷನ್ ಬರೆದಿದೆ ಆಗಲಿ ಅಂತಾರೆ. ಅರ್ಥ ಆಯ್ತಾ? ಆರ್ಟಿಫಿಷಿಯಲ್ ಮರ್ತೋಗ್ಬಿಡ್ತಾರೆ. ಇಂಟೆಲಿಜೆನ್ಸ್, ಇದು ಅದಕ್ಕೆ ಬುದ್ಧಿ ಇದೆ, ಆ ಸ್ಟುಪಿಡ್ ಬಾಕ್ಸ್ಗೆ ಬುದ್ಧಿ ಇದೆ. ಅರ್ಥ ಆಯ್ತಾ? ಅರ್ಥ ಆಯ್ತು. ಕಂಪ್ಯೂಟ್ರೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಅದ್ರ ಒಳಗಡೆ ಒಂದು ಯಾವುದೋ ಒಂದು ಕೋಡ್ ಹಾಕೋದು, ಅದಕ್ಕೆ ಹೋಗಿ ಇಂಟೆಲಿಜೆಂಟ್ ಅಂದ್ಬಿಟ್ರೆ ಅದು ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಲ್ಲ, ಆಟೋಮೇಟೆಡ್ ಇನ್ಸ್ಟ್ರಕ್ಷನ್. ಅಂದರೆ ಯಾರು ಕೊಡೋದು? ಮನುಷ್ಯ ಕೊಡೋದು. ಕರೆಕ್ಟಾ? ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಕೊಡೋದು. ಅವನಿಗೆ ಏನಾದರೂ ನಿಜವಾಗ್ಲೂ ಆ ಇನ್ಸ್ಟ್ರಕ್ಷನ್ ಬರೆಯೋಕ್ಕೆ, ಆ ಪ್ರೋಗ್ರಾಮಲ್ಲಿ ಇನ್ಸ್ಟ್ರಕ್ಷನ್ ಬರೆಯೋಕ್ಕೆ ಬರೆದ್ಬಿಟ್ರೆ ದುಡ್ಡೆಲ್ಲ ಮಾರ್ಕೆಟಲ್ಲಿರೋ ದುಡ್ಡೆಲ್ಲ ಬಂದ್ಬಿಡುತ್ತೆ ಅಂತ ಗೊತ್ತಿದ್ರೆ, ಅದು ಬರೆಯೋಕ್ಕೆ ಮುಂಚೆ ಆದರೂ ಒಂದು ಸ್ವಲ್ಪ ಆದರೂ ಮಾಡಬೇಕಲ್ಲ ಸರ್? ಹೌದು. ಸರಿ, ಅದು 10 ವರ್ಷದಿಂದ ಇದೆಯಲ್ಲ, ಯಾಕೆ ಇಷ್ಟೊಂದು ಜನ ಸಂಸಾರ ಹಾಳು ಮಾಡಿಕೊಂಡು ಸೂಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ? ಅದು ಬಂದು ಮಾರ್ಕೆಟಿಂಗ್ ವರ್ಡ್ ಸರ್. ಆರ್ಟಿಫಿಷಿಯಲ್ ಇಂಟೆಲಿಜೆಂಟು, ಆಲ್ಗೋ, ಇವತ್ತು ಹೊಸದಾಗಿ ಚಾಟ್ GPT ಅಂತ ಬಂದಿರುತ್ತೆ. ಕರೆಕ್ಟಾ? ಇದೆಲ್ಲ ಓವರಾಲ್ ಅದೇ ಸೇಮ್ ಗೂಗಲೇ. ಏನು ಅದರಲ್ಲಿ ಇವನೊಂದು ಸ್ವಲ್ಪ ಹಿಂಗೆ ಇವನು ವಾಟ್ಸಪ್ ಬಂತು, SMS ಇತ್ತು, ಫೇಸ್ಬುಕ್ ಮೆಸೆಂಜರ್ ಬಂತು, ವಾಟ್ಸಪ್ ಬಂತು, ಹತ್ರ ಮೆಸೆಂಜರ್ಗಳು ಎಷ್ಟೋ ಬಂತು ಅಲ್ವಾ? ಈ ವಾಟ್ಸಪ್ನೇ ನಿಂತ್ಕೊಳ್ತು. ಕರೆಕ್ಟಾ? ಇಟ್ ಈಸ್ ನಥಿಂಗ್ ಬಟ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್. ವಾಟ್ಸಪ್ ಈಸ್ ನಥಿಂಗ್ ಬಟ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್. ಅದು ಗೊತ್ತಾ ನಿಮಗೆ? ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂದರೆ ಇನ್ನೊಂದು ನಿಮ್ಮ ಕ್ಲಾರಿಟಿ. ಕ್ಯಾಲ್ಕುಲೇಟರ್ ಬಂತು, ನೀವು ಯೂಸ್ ಮಾಡಿದ್ದೀರಾ? ಎಷ್ಟು ವರ್ಷದ ಹಿಂದೆ? ಸ್ಕೂಲ್ ಡೇಸು. ಕರೆಕ್ಟಾ? ಅದೇನು ನಿಮ್ಮ ಇಂಟೆಲಿಜೆಂಟ್ ಇಲ್ಲ, ಅದು ಡಮ್ಮಿ ಫೇಕ್ ಇಂಟೆಲಿಜೆಂಟ್ ಇದೆ, ಅಲ್ಲಿ ನೀನು ಯೂಸ್ ಮಾಡ್ಕೋ. ಎಷ್ಟು ಕ್ಯಾಲ್ಕುಲೇಟ್ರಲ್ಲಿ ಯಾರು ಬಂದಿಲ್ಲ? ಒಂದು ಆಫ್ಟರ್ ಆಲ್ ಕ್ಯಾಲ್ಕುಲೇಟ್ರಲ್ಲೇ ಸರಿ ಇವತ್ತು ಮಾಡೋಕ್ಕಾಗಿಲ್ಲ ಎಷ್ಟೋ ಜನ. ಇದು ದುಡ್ಡು ಸರ್, ಲೈಫ್ ಇಟ್ಕೊಂಡು ಕಂಪ್ಲೀಟ್ ಲೈಫ್ನ ಇನ್ವೆಸ್ಟ್ ಮಾಡೋದು ನೀವು ಸ್ಟಾಕ್ ಮಾರ್ಕೆಟಲ್ಲಿ. ಇವನು ಏನೋ ಬರೆದಿರ್ತಾನೆ, ಅವ್ನು ಬರೆದಿರೋದು ಏನಿಗೆ ಗೊತ್ತಾ? ಒಬ್ಬೊಬ್ಬರು ಒಂದೊಂದು ಸತಿ ಪಂಚ್ ಮಾಡಿ ನನಗೆ ದುಡ್ಡು ಬರ್ತಾ ಇರುತ್ತೆ, ಅದು ಬಂದು ಆಟೋಮೆಟಿಕ್ಕಾಗಿ ದುಡ್ಡು ಬಂದುಬಿಡಲಿ ಅಂತ ಅವ್ರಿಗೆ ದುಡ್ಡು ಬರೋದಕ್ಕೆ ಮಾಡ್ಕೊಂಡಿರೋದು ಹೆಸರು ಆರ್ಟಿಫಿಷಿಯಲ್ ಇಂಟೆಲಿಜೆಂಟು. ಅದು ಬಂದು ಬರೆದಿರೋದು ಸಾಫ್ಟ್ವೇರ್ ಇಂಜಿನಿಯರ್ಸು, ಆಟೋಮೇಟೆಡ್ ಇನ್ಸ್ಟ್ರಕ್ಷನ್. ಇಟ್ ಇಸ್ ನಾಟ್ ಅ ಇಂಟೆಲಿಜೆಂಟ್ ಯಾವತ್ತೂ ಆರ್ಟಿಫಿಷಿಯಲ್ ಆಗಲ್ಲ, ಆರ್ಟಿಫಿಷಿಯಲ್ ಯಾವತ್ತೂ ಇಂಟೆಲಿಜೆಂಟ್ ಆಗಲ್ಲ. ಓಕೆ, ಅರ್ಥ ಆಯ್ತಾ? ಅರ್ಥ ಆಯ್ತು. ಇದು ಮಾರ್ಕೆಟಿಂಗ್ ಟ್ಯಾಕ್ಟಿಕ್ಸ್. ಜನಕ್ಕೆ ಹಂಗೆ ಹೇಳಿರ್ತಾನೆ, ಅವ್ರಿಗೆ ಗೂಬೆ ಕೊಡ್ಸೋಕ್ಕಾಗತ್ತೆ ತಲೆ ಮೇಲೆ.
ಇಲ್ಲ ಹೆಂಗೆ ಹೋಗ್ಬೇಕು ಅನ್ಸ್ಕೊಳ್ತಾರೆ? ಇನ್ಸ್ಟ್ರಕ್ಷನ್ ಯಾರು ಇಸ್ಕೊಳ್ತಾರೆ ಸರ್? ರೋಬೋಟೇ ಇಸ್ಕೊಳಕ್ಕಾಗಲ್ಲ. ಕರೆಕ್ಟಾ? ಅದಕ್ಕೊಂದು ರೋಬೋಟು, ವರ್ಚುವಲ್ ರಿಯಾಲಿಟಿ. ವರ್ಚುವಲ್ ರಿಯಾಲಿಟಿ ಅಂದರೆ ವರ್ಚುವಲ್ ಏನು, ರಿಯಾಲಿಟಿ ಏನು? ವರ್ಚುವಲ್ ಅಂದರೆ ಏನು? ಇಲ್ಯೂಷನ್. ಅದು ಹಿಂಗೆ ರಿಯಾಲಿಟಿ ಆಗುತ್ತೆ. ನೋಡಿ, ಒಳ್ಳೆ ಸಖತ್ತಾಗಿ ಟೈಟಲ್ಗಳು ಇಡ್ತಾರೆ ಸರ್. ಅದಕ್ಕೆ ನಾನು ಹೇಳಿದ್ದು ಪವರ್ ವರ್ಡ್ಸ್ ಯೂಸ್ ಮಾಡೋದು ಇಂಗ್ಲೀಷಲ್ಲಿ. ಪವರ್ಫುಲ್ಲಾಗಿ ನಮ್ಮ ಇಂಡಿಯನ್ಸ್ ತಲೆ ಮೇಲೆ ಗೋಬಿಯ ಕುಣಿಸೋಣ ಅಂತ. ಯಾಕಂದ್ರೆ ಓಡಿಸ್ಬಿಟ್ವಲ್ಲ ಅವ್ರನ್ನ. ಹೌದು. ಹೆಂಗೆ ಮತ್ತೆ ಅವ್ರು ಕ್ಯಾಪ್ಚರ್ ಮಾಡ್ಕೋಬೇಕು ಅಂದರೆ ಇರೋ ಯೂತ್ಸು ನಮ್ಮಂಥವ್ರನ್ನೆಲ್ಲ ಅವರು ವೈಪೌಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬಂದು ಕ್ಯಾಪ್ಚರ್ ಮಾಡ್ಕೊಂಬಿಡ್ಬೋದು ಇಂಡಿಯಾನ. ಇದು ನನ್ನ ಒಂದು ಭಯ, ಇಲ್ಲ ಥಿಂಕಿಂಗು. ನಾನು ಥಿಂಕ್ ಮಾಡೋಕ್ಕೆ ನನಗೆ ರೈಟ್ಸ್ ಇದೆ ಸರ್. ಕರೆಕ್ಟ್ ಅಲ್ಲ? ಹಂಗೆ ಇರ್ಬೋದೇನು ಅಂತ. ಯಾರಾದರೂ ಅದಕ್ಕೊಂದು ಆನ್ಸರ್ ನನ್ನ ಕೊಟ್ಟರೆ ಒಂದು ನೆಮ್ಮದಿಯಾಗಿ ಒಂದು 4 ದಿನ ನಿದ್ದೆ ಮಾಡ್ತೀನಿ. ಸರ್, ಈಗ ನನ್ನ ಕ್ವಶನ್ ಏನು ಅಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ಯಾವುದು ಸಾಫ್ಟ್ವೇರ್ಸ್ಗಳಿಲ್ಲದೆ ಟ್ರೇಡೇ ಮಾಡೋಕ್ಕಾಗಲ್ವಾ? ಪ್ರಾಫಿಟೇ ಮಾಡೋಕ್ಕಾಗಲ್ವಾ? ಯಾಕೆ ಸರ್ ಆಗಲ್ಲ? ನೋಡಿ ಸರ್, ಸ್ಟಾಕ್ ಮಾರ್ಕೆಟ್ ಬಂದಾಗ ಸಾಫ್ಟ್ವೇರ್ ಇತ್ತಾ? ಇರಲಿಲ್ಲ. ಈಗ ನಾವು ಯಾವುದೋ ದೇಶದ್ದು ಬೇಡ, ಈಸ್ಟ್ ಇಂಡಿಯಾ ಕಂಪನಿದು ಬೇಡ. ನಮ್ಮ ಇಂಡಿಯಾದಲ್ಲಿ ಸ್ಟಾಕ್ ಮಾರ್ಕೆಟ್ ಅಂತ ಒಂದು ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಇತ್ತು ಸರ್. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇವಾಗೂ ಇದೆ, BSE. ಕರೆಕ್ಟ್ ಅಲ್ಲ? ಅದು 1875 ಆ ರೇಂಜಲ್ಲಿ ಬಂದಿದ್ದು. ನಾವೆಲ್ಲ ಹುಟ್ಟೇ ಇಲ್ಲ ಬಿಡಿ. ಸೊ ಆವಾಗಿನ ಸಾಫ್ಟ್ವೇರ್ ಇತ್ತಾ? ಇರಲಿಲ್ಲ. ಬಟ್ ಕಂಪ್ಯೂಟರೇ ಇರಲಿಲ್ಲ. ಕರೆಕ್ಟ್. ಕಂಪ್ಯೂಟರ್ ಇನ್ ಕೇಸ್ ಏನೋ ಇದ್ದಿದ್ರು ಅವ್ರು ಯಾರೋ ಮೂನ್ ಪಿಕ್ಚರ್ ತೋರ್ಸೋಕ್ಕೆ, ಚಂದ್ರನ್ ತೋರ್ಸೋಕ್ಕೆ, ಪಿಕ್ಚರ್ ತೋರ್ಸೋಕ್ಕೆ, ಆ ಒಂದು ಡ್ರಾಮಾಗೆ ಬೇಕಾದ್ರೆ ಯೂಸ್ ಮಾಡಿರ್ಬೋದು, ಏನೋ ನನಗೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಅದೊಂದು ಕಾಂಟ್ರವರ್ಷಿಯಲ್ ಇದೆ ಅನ್ಸುತ್ತೆ ಅಲ್ಲ? ಸೊ ಸ್ಟಾಕ್ ಮಾರ್ಕೆಟಲ್ಲಿ ಕಂಪ್ಯೂಟರೇ ಇರಲಿಲ್ಲ. ಕಂಪ್ಯೂಟ್ರ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಟೆನ್ಷನ್ನೇ ಸ್ಟಾರ್ಟ್ ಆಯಿತು. ನಾನು ಸಾಫ್ಟ್ವೇರ್ ಬಿಟ್ಬಿಡಿ, ಕಂಪ್ಯೂಟರ್ ಇದ್ರೇನೆ ಸಾಫ್ಟ್ವೇರ್. ಕರೆಕ್ಟ್ ಅಲ್ಲ? ಕರೆಕ್ಟ್. ಅವಾಗ ಇದ್ದವರೆಲ್ಲ ಹೆಂಗೆ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾ ಇದ್ರು, ಅದೇ ಒಂದು ಪಾಲಿಸಿ ಬಂದಿದ್ದಿದ್ರೆ ಇವತ್ತು ನೀವು ಹೇಳೋಂಥ ಒಂದು ಮನೆ ಹಾಳು, ಸುಸೈಡು, ಸಂಸಾರ ಹಾಳು, ಮತ್ತು ದುಡ್ಡು ಹಾಳು ಮಾಡಿಕೊಂಡು ಜೀವನ ಹಾಳು ಮಾಡ್ಕೊಳ್ಳೋವಂಥದ್ದು ಇರ್ತಾ ಇರಲಿಲ್ಲ. ನಾನು ಅದನ್ನು ನೋಡಿ, ಯಾವಾಗಲೇ ನೀವು ಕೇಳುವಾಗ ಒಂದು ಬಿಟ್ಟೆ. ನಾನು ನಮ್ಮ ವರ್ಕ್ಶಾಪಲ್ಲಿ ಫಸ್ಟ್ ಹೇಳ್ಕೊಡೋದೇ ಅದು. ಏನು, ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಸಾಫ್ಟ್ವೇರ್ ಅಲ್ಲ, ಟೆಕ್ನಿಕಲ್ ಬಿಟ್ಬಿಡಿ. ಅದ್ಯಾವ ಟೆಕ್ನಿಕಲ್ ಸ್ಟ್ರಾಟಜೀಸ್ನ ಅದನ್ನ ಆ ಕಡೆ ಡಸ್ಟ್ಬಿನಲ್ಲಿ ಹಾಕೋಣ. ನಮ್ಮ ಸಾಫ್ಟ್ವೇರ್ ಕೊಡ್ತೀವಲ್ಲ, ಅದೇ ಇಲ್ಲ ಅಂದರೂ ನೀನು ಹೆಂಗೆ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡಿಕೊಂಡು ನೀನು ಅದು ಕೊಡೋವಂಥ ದುಡ್ಡನ್ನ ಎಂಜಾಯ್ ಮಾಡ್ಕೊಂಡಿರೋದು ಅಂತ ಫಸ್ಟ್ ಹೇಳ್ಕೊಡೋದೇ ಅದು. ಮೋಸ್ಟ್ಲಿ ನೀವು ಕೇಳಿಲ್ಲ, ನಾನು ಹೇಳಿಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಸಾಫ್ಟ್ವೇರು ಇಲ್ಲದೆ, ಏನೂ ಇಲ್ಲದೆ, ಯಾವ ಸಾಫ್ಟ್ವೇರ್ ಇಲ್ಲದೆ, ಯಾವ ಟೆಕ್ನಿಕಲ್ ಇಲ್ಲದೆ, ಯಾವ ಸ್ಟಾಪ್ ಲಾಸ್ ಇಲ್ಲದೆ, ಯಾವ ಟಾರ್ಗೆಟು ಇಲ್ಲದೆ, ಏನೂ ಇಲ್ಲದೆ ಯಾರೊಬ್ಬ ಸ್ಟಾಕ್ ಮಾರ್ಕೆಟಿಂದ ಅದು ಕೊಡೋ ದುಡ್ಡು ತಗೊಳ್ತಾನೋ ಅವನೇ ಕಂಪ್ಲೀಟ್ ಒಂದು ಹ್ಯೂಮನ್ ಬೀಯಿಂಗ್ ಆಗೋದು. ಸ್ಟಾಕ್ ಮಾರ್ಕೆಟ್ಗೆ ಅವ್ರಿಗೆ ಬಂದು ಅವ್ರನ್ನ ಯಾರು ಶೇಕ್ ಮಾಡೋಕ್ಕಾಗಲ್ಲ. ಅವ್ರು ಯಾವುದು ಕ್ರೌಡ್ ಜೊತೆ, ಏನು ಕುರಿ ಮಂದಿ ಜೊತೆ ಹೋಗಲ್ಲ. ಅವರು ಬಂದು ಕಂಪ್ಲೀಟ್ ನಾಲೆಡ್ಜ್ ಇರೋರು ಅಂತ ಸರ್. ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಕಂಪ್ಲೀಟ್ ಅವೇರ್ನೆಸ್, ಅವಾಗಲೇ ಹೇಳಿದ್ನಲ್ಲ, ಕಂಪ್ಲೀಟ್ ಗೊತ್ತಿರೋಲ್ಲ ಅಂತ. ಗೊತ್ತಿರೋರು ಏನು ಯೂಸ್ ಮಾಡಲ್ಲ ಸರ್. ಹಂಗೆ ಮಾರ್ಕೆಟಲ್ಲಿ ಇವತ್ತು ಯಾವ ದಿನ ನಾನು ಮಾರ್ಕೆಟಲ್ಲಿ ನಾನೊಂದು ಇನ್ವೆಸ್ಟ್ ಮಾಡಿ ಎಂಟ್ರಿ ಮಾಡಿ ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಯಾವಾಗ ಮಾಡಬೇಕು, ಯಾವಾಗ ಮಾಡಿಬಿಟ್ಟು ಯಾವಾಗ ಅದು ಕೊಡುತ್ತೆ ಮಾರ್ಕೆಟು, ಅದನ್ನು ಹೆಂಗೆ ತಗೋಬೇಕು, ತಗೊಂಡ್ಮೇಲೆ ನನ್ನ ಜೀವನಕ್ಕೆ ಅದನ್ನು ಹೆಂಗೆ ಉಪಯೋಗಿಸ್ಕೋಬೇಕು ಅನ್ನೋದು ಫಸ್ಟು ನಮ್ಮ ವರ್ಕ್ಶಾಪಲ್ಲಿ ನಾನು ಹೇಳ್ಕೊಡೋದೇ. ಆವಾಗ ಒಂದು ಎರಡೆರಡು ದಿನ ವರ್ಕ್ಶಾಪ್ ಮಾಡ್ತಾಯಿದ್ವಿ. ಅಲ್ಲೊಂದು ಸ್ವಲ್ಪ ಲೈಟಾಗಿ ಹೋಗೋದು. ಈಗ ನಾನು ಡೀಟೇಲಾಗಿ ವರ್ಷ ಪೂರ್ತಿ ವರ್ಕ್ಶಾಪ್ ಅಂತ ಹೇಳ್ತಿದ್ದಿಲ್ಲ, ಅದ್ರಲ್ಲಿ ಡೀಟೇಲಾಗಿ ಬಂದ್ಬಿಡುತ್ತೆ. ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ? ಅರ್ಥ ಆಯ್ತು. ಫಸ್ಟು ಯಾವ್ಯಾವ ಅಡಚಣೆಗಳಿದೆ, ಹರ್ಡಲ್ಸ್ ಏನೆಲ್ಲ ಇದೆ ಅಂತ ಅವ್ರು ಗೊತ್ತಾಗ್ತಾ ಆ ಅಡಚಣೆಯಲ್ಲೇ ಗೊತ್ತಾಗ್ಬಿಡುತ್ತೆ. ಏನೂ ಬೇಡವಲ್ಲ ಸ್ಟಾಕ್ ಮಾರ್ಕೆಟಲ್ಲಿ. ಒಂದು ಏನು ಟ್ರೇಡ್ ಮಾಡಿ ದುಡ್ಡು ಮಾಡೋಕ್ಕೆ ಯಾವ ಟೆಕ್ನಿಕಲ್ಲು ಬೇಕಾಗಿಲ್ಲ. ಯಾವುದು ಕಂಪ್ಯೂಟರ್ ಬಂದಮೇಲೆ ಇದ್ದ ತಲೆನೋವು ಬಂದಿದ್ದು, ಆಮೇಲೆ ಅದರಲ್ಲಿ ಬಂದು ಆ ಟೆಕ್ನಿಕಲ್ಲು ಯಾವುದಕ್ಕೋ ಹುಟ್ಟಿದ್ದನ್ನ ಇಲ್ಲಿ ಬಂದು ತಗ್ಲಾಕ್ಬಿಟ್ರು. ಅರ್ಥ ಆಯ್ತಾ? ಯಾವುದು ಬೇಕಾಗಿಲ್ಲ ಸರ್. ಓಕೆ, ಪಕ್ಕಾ ಹೇಳ್ತೀನಿ. ಏನೂ ಇಲ್ಲದೆ ಒಬ್ಬ ಸ್ಟಾಕ್ ಮಾರ್ಕೆಟಲ್ಲಿ
ಹೆಂಗೆ ಅವನು ಸ್ಟಾಕ್ ಮಾರ್ಕೆಟಿಂದ ಒಂದು ಏನು ಇನ್ಕಮ್ ಅವನು ಪರ್ಸನಲ್ಗೆ ಜನ್ರೇಟ್ ಮಾಡ್ಕೊಳ್ತಾನೋ ಅವನು ಬಂದು ಪರಿಪೂರ್ಣವಾಗಿರೋ ಮನುಷ್ಯ ಸ್ಟಾಕ್ ಮಾರ್ಕೆಟಲ್ಲಿ ಅಂತ ನಾನು ಇಷ್ಟು ಸ್ಪಷ್ಟತೆಯಿಂದ ಹೇಳ್ಬೋದು 100%. ಓಕೆ. ನಾನು ಇವಾಗ ಆ ಪ್ರೋಗ್ರಾಮೇ ಮಾಡ್ತಾ ಇರೋದು, ಹಿಂಗೆ ಅರ್ಥ ಆಯ್ತದ. ಆದರೆ ಫಸ್ಟ್ ಅಡಚಣೆಗಳು ಅದು ಒಂದು ಟೈಮ್ವರೆಗೂ ಅವ್ರಿಗೆ ಒಂದು ಕಂಪ್ಲೀಟ್ ಮೈಂಡು ಅವ್ರ ಥಿಂಕಿಂಗ್ ಪ್ರಾಸೆಸ್ಸು ಹೆಂಗೆ ಏನು ಎಲ್ಲ ಅವ್ರಿಗೆ ಬೇರೆ ಬೇರೆ ಏನೇನು ಅಡಚಣೆಗಳು ಬರುತ್ತೆ ಅದೆಲ್ಲ ತಿಳ್ಕೊಂಡು ಬರ್ತಾ 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 ಇದನ್ನು ಅವ್ರು ತಿಳ್ಕೊಂಡಾಗ ಈಸಿ ಆಗಿಬಿಡುತ್ತೆ. ಏಕ್ದಮ್ ಅದಕ್ಕೆ ಹೋಗ್ಬೇಕು ಅಂದರೆ ಕಷ್ಟ. ಓಕೆ. ಅದು ಇಂಪಾಸಿಬಲ್ ಆಗಿಬಿಡುತ್ತೆ. ಏಕ್ದಮ್ ಹೋಗೋದಕ್ಕೆ ಏನು ಪ್ರಿಪೇರ್ ಆಗಲ್ಲ. ಕರೆಕ್ಟ್. ಅವ್ರಿಗೊಂದು ಫ್ಲೋ ಕೊಟ್ಟಿರ್ತೀನಿ, ನೀವು ಇಷ್ಟೇ ಮಾಡಬೇಕಾಗಿರೋದು ಅಂತ ಕೊಟ್ಟಾಗ ಯಾವ ಸಾಫ್ಟ್ವೇರ್ ಬೇಡ ಸರ್. ನಿಜ ಹೇಳೋಕ್ಕೂ ಡೈನಾಮಿಕ್ ಸಿಸ್ಟಮ್ ಬೇಡ, ಡೈನಾಮಿಕ್ ಲೈವ್ ಬೇಡ, ಯಾವ ಸಾಫ್ಟ್ವೇರ್ ಎಲ್ಲ ಈಗ ಮೊನ್ನೆ ಬೇಬಿಗಳು ಸರ್ ಅದಲ್ಲ, ಅವುಗಳು ಬಂದು ನಮ್ಮನ್ನ ಜೀವನ ಏನು ಮಾಡಿಬಿಡುತ್ತೆ. ಕರೆಕ್ಟು. ಯಾಕಂದರೆ ಈಗ ಇದೇ ಪ್ರಶ್ನೆ ನಾನು ಬೇರೆ ಯಾರಿಗಾದ್ರೂ ಕೇಳಿದ್ದಿದ್ರೆ ಸರ್, ನಿಮ್ಮ ಥರ ಯಾರಾದರೂ ಈಗ ಯಾವುದೋ ಒಂದು ಸಾಫ್ಟ್ವೇರ್ ಇನ್ವೆಂಟ್ ಮಾಡಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಯಾರೇ ಇದ್ದಿದ್ರು ಅವ್ರಿಗೆ ಇದೇ ಕ್ವಶನ್ ನಾನು ಕೇಳಿದ್ದೆ ಅಂದ್ಕೊಳ್ಳಿ, ಅವ್ರು ಖಂಡಿತವಾಗ್ಲೂ ಹೇಳಿರೋರು ಸಾಫ್ಟ್ವೇರ್ಸ್ ಇಲ್ಲದೆ ಟ್ರೇಡೇ ಮಾಡೋಕ್ಕಾಗಲ್ಲ, ಯೂಸೇ ಮಾಡೋಕ್ಕಾಗಲ್ಲ ಅಂತ ಅವ್ರು ಸಾಫ್ಟ್ವೇರ್ನ ಪ್ರಮೋಟ್ ಮಾಡ್ಕೊಂಡಿರೋರು. ಬಟ್ ನೀವು ಎರಡೂ ಸಾಫ್ಟ್ವೇರ್ ಕಂಡುಹಿಡ್ದು ಇಲ್ಲ ಸರ್. ನೋಡಿ ಸರ್, ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ನಾನು ಸಾಫ್ಟ್ವೇರ್ ಸೇಲ್ ಮಾಡಿಬಿಡ್ಬೇಕು, ನಾನು ಮಾತಾಡಬೇಕು, ಹಂಗೆ ಹೋಗ್ಬೇಕು. ಕರೆಕ್ಟಾ? ಕರೆಕ್ಟ್. ಬಿಸ್ನೆಸ್ ಆ್ಯಂಗಲ್ ಹೋಗ್ಬೇಕು. ಹೌದು. ಎಷ್ಟು ಕೊಟ್ಬಿಡ್ತೀರಾ ನೀವು? ಅಪ್ಪ ಅಂದರೆ ಎಷ್ಟು ಕೊಟ್ಬಿಡ್ತೀರಾ? 1 ಲಕ್ಷ ಕೊಡ್ತೀರಾ? ನಾನು ಈಸ್ಕೊಳ್ಳೋದು ಅಷ್ಟೇ. ಒಂದು ಪ್ರೈಸು ಚೇಂಜೇ ಆಗಿಲ್ಲ, ನಾವು ಮಾಡೇ ಇಲ್ಲ 15-20 ವರ್ಷದಿಂದ. ಪ್ರೈಸು ಚೇಂಜ್ ಮಾಡಿಲ್ಲ. ಆ ಟ್ರೈನಿಂಗು ಎಲ್ಲ ಸೇರಿ ಅದು ಪ್ರೈಸ್. ಅದಕ್ಕೆ ಅವ್ರು ಬಂದು ಪ್ರೈಸ್ ಅಲ್ಲ, ಅದು ಏನು ಗೌರವಧನ ಅಂತ ಕೊಡ್ತಾರೆ. ಅವರು ಆ ಟ್ರೈನಿಂಗ್ಗೆ ಆ ಒಂದು ಕಷ್ಟಕ್ಕೆ ಕೊಡುವಂಥ ಗೌರವ. ಅರ್ಥ ಆಯ್ತು? ನಿಮ್ಗೆ ಅರ್ಥ ಆಯ್ತು ಸರ್? ಸೊ ಹಂಗಿರೋವಾಗ ಮಾರ್ಕೆಟ್ ಇದೆಯಲ್ಲ ಸರ್, ಸ್ಟಾಕ್ ಮಾರ್ಕೆಟ್ ನನಗೆ ಎಷ್ಟು ಕೊಡುತ್ತೋ, ನೀವು ಕೊಡೋ ದೊಡ್ಡ ವಿಷಯ, ದೊಡ್ಡ ಹಣನೇ ಇಲ್ಲ ಅದು ಕೊಡೋದ್ರ ಮುಂದೆ. ಆದರೆ ನೀವು ಕೊಡೋದು ದೊಡ್ಡ ಹಣನೇ, ಒಂದೊಂದು ಪೈಸೆಗೂ ಮರ್ಯಾದೆ ಇರುತ್ತೆ. ಆದರೆ ಸ್ಟಾಕ್ ಮಾರ್ಕೆಟ್ಗೆ ನಾನು ಅದೇ ಇವ್ರಿಗೆಲ್ಲ ನಾನು ತಿಳಿಸ್ಕೊಡ್ತಾ ಇರ್ತೀನಲ್ಲ, ತಿಳಿಸ್ಕೊಡೋದು ನನಗೆ ತಿಳುವಳಿಕೆ ಇರುತ್ತಲ್ವ. ಕರೆಕ್ಟ್. ಮಾರ್ಕೆಟ್ ಇವಾಗ ಅನೂಪ್ ಸರ್ ನಾನು ಇಲ್ಲ ಸಾಫ್ಟ್ವೇರ್ ಬೇಡ ಅಂತ ಪರ್ಸ್ನಲ್ಲಾಗಿ ಹೇಳ್ಕೊಟ್ಬಿಟ್ಟು ಹಂಗೆ ಮಾಡಿಕೊಡ್ರಿ ಅಂತ. ನೀವು ಕೊಟ್ಟಿರೋ 1 ಲಕ್ಷ ನನಗೆ ಬಂದಿಲ್ಲ, ನಾನು ಹೇಳ್ಕೊಟ್ಟಿರೋದು ಮಾರ್ಕೆಟ್ ನೋಡ್ಬಿಟ್ಟು ಮಾರ್ಕೆಟ್ ಏನು ಮಾಡೋದು, ಸಬ್ಬಾಷ್ ರಜಾ ಅಂದ್ಬಿಟ್ಟು ನಿಮ್ಮ ಕಡೆಯಿಂದ ಬರೋವಂಥ 1 ಲಕ್ಷ, ಅದು ಕೊಡೋವಂಥ 1 ಲಕ್ಷ ಸೇರಿಸಿ ಅದಕ್ಕೆ ಬೋನಸ್ಸು ಎಲ್ಲ ಸೇರಿ 4-5 ಲಕ್ಷ ಕೊಟ್ಬಿಡುತ್ತೆ. ನನಗೆ ಅದ್ರ ಮೇಲೆ ಇರೋ ಸ್ಟಾಕ್ ಮಾರ್ಕೆಟ್ ಮೇಲೆ ಇರೋ ನಂಬಿಕೆ ಸರ್. ಏನು ಇಲ್ದಿರೋನ್ನ ಇಷ್ಟು ಸಾಕಿ ಬಿಟ್ಟಿದ್ದೀರ ಸರ್, ನೀನು ಸರ್ ಬೇಕು. ಕರೆಕ್ಟ್ ಸರ್. ಏನು ನನಗೆ ನೀವು ಅಷ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಬಂದಿರುವಾಗ ಅಷ್ಟೊಂದು ಜನ ನಿಮ್ಮ ಟೋಟಲ್ ಲಿಸ್ಟ್ ನೋಡಿದೆ ನಾನು, ಸುಮಾರು ಜನ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದಾರೆ. ಕರೆಕ್ಟಾ? ಅಷ್ಟು ಜನದ್ದು ನಂಬಿಕೆಯಲ್ಲಿ ನಾನು ಬಿಸ್ನೆಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಸರ್? ಇಲ್ಲಿ ನಾವು ಇವಾಗ ಕೂತ್ಕೊಂಡಿರೋದು ಸಾಮಾನ್ಯ ಜನ ಹೆಂಗಪ್ಪ ಸರಿಯಾಗೋದು, ಈ ತೊಂದರೆಗಳಿಗೆ ಸಿಕ್ಕಾಕೊಳ್ದೆ ಹೆಂಗೆ ಬಿಡಿಸ್ಕೊಳ್ಳೋದು ಅನ್ನೋ ಉದ್ದೇಶದಿಂದ ನೀವು ಬಂದಿದ್ದೀರಾ ಅಂತ ನನ್ನ ನಂಬಿಕೆ. ನಿಜ ಅಲ್ಲ ಸರ್? ಕರೆಕ್ಟ್. ಹಂಗಿರುವಾಗ ನಾನು ಬಿಸ್ನೆಸ್ ಮಾತಾಡಿದ್ರೆ ಏನು ಮರ್ಯಾದೆ ಇರುತ್ತೆ ಸರ್? ಸ್ಟಾಕ್ ಮಾರ್ಕೆಟ್ ಅಂದಿದ ತಕ್ಷಣ ಹ್ಯೂಜ್ ಮನಿ ಬರುತ್ತೆ. ತಪ್ಪು. ಯಾವುದು ಯೂಸ್ ಮನಿ ಬರಲ್ಲ. ಸ್ಟಾಕ್ ಮಾರ್ಕೆಟ್ ಎಷ್ಟು ಕೊಡುತ್ತೋ ಅಷ್ಟು ಕೊಡುತ್ತೆ. ಅದರಲ್ಲಿ ತಗೊಳ್ಳೋ ಯೋಗ್ಯತೆ ನಮ್ದು ಯೂಸ್ ಆಗಿ ಬೆಳಿಬೇಕು. ನಮ್ಮದು ಯೋಗ್ಯತೆ ಯೂಸ್ ಆಗಿರೋ ಆಸೆಗೆ, ಆಸೆಗಿಂತ ದುರಾಸೆಗೆ ಇಲ್ಲಿ ಯಾವುದೇ ರೆಮ್ಮಿಲಿ ಕಾರ್ಡ್ಸ್ ಆಡಿದ್ರೆ ಅದೂ ಸಾಫ್ಟ್ವೇರ್ ಬಂದ್ಬಿಡುತ್ತೆ. ಕರೆಕ್ಟಾ? ಅದರಲ್ಲಿ ಆಡಿದ್ರೆ ಕೋಟಿ ಬರುತ್ತೆ ಅಂತ ಯಾವನೋ ಹೇಳ್ತೇನೆ. ಯಾವುದೋ ಅಜ್ಜಿ ಕಾರ್ಡ್ ಹಿಡಿಯೋಕ್ಕೆ ಕೈ ಹಿಂಗೆ ನಡುತ್ತೇನೆ, ಇಲ್ಲ ಮೊಬೈಲ್ ಹಿಡಿಯೋಕ್ಕೆ ಬರುತ್ತೋ ಇಲ್ವೋ, ಅಜ್ಜಿ ಕೋಟಿ ಮಾಡಿಬಿಡ್ತು ಅಂತ ಆಡುಗಳು ಬರ್ತಾ ಇದೆ. ಈಗೋ ಮತ್ತೆ ಸೆಲ್ಫ್ ಸೆಂಟ್ರಡ್ ಇರಬೇಕು. ಅವ್ರು ಸ್ವಾರ್ಥಿಯಾಗಿರಬೇಕು. ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೇ ಬಿಸ್ನೆಸ್ಸಲ್ಲೂ ನಾನು 50 ಲಕ್ಷ ಸಂಪಾದನೆ ಮಾಡಿದೆ, ನಾನು 10 ಲಕ್ಷ ಸಂಪಾದನೆ ಮಾಡಿದೆ, ನಾನು ಕೋಟಿ ಸಂಪಾದನೆ ಮಾಡಿದೆ, ನಂದಾಯ್ತು. ಫಸ್ಟು ಥಿಂಕ್ ಮಾಡಬೇಕಾಗಿರೋದು ಏನು ಗೊತ್ತಾ?